ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೊರಟಿದ್ದೀವಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೊಡಚಾದ್ರಿ ಬೆಟ್ಟಕ್ಕೆ. ಇದಂತೂ ಅದ್ಭುತವಾದ ಪ್ಲೇಸು, ರಮಣೀಯವಾದ ಸ್ಥಳ. ಇದು ಸಮುದ್ರ ಮಟ್ಟದಿಂದ ಸುಮಾರು 1343 ಮೀಟರ್ ಎತ್ತರ ಇರುವ ಒಂದು ಬೆಟ್ಟ ಅಂತಲೇ ಹೇಳ್ಬೋದು. ಕೊಡಚಾದ್ರಿ ಬೆಟ್ಟ. ಅಲ್ಲಿ ಮೋಡಗಳು ನಿಮಗೆ ಕೈಗೆ ಸಿಗ್ತಾ ಇರ್ತವೆ. ನೀವು ಮೋಡಗಳಿಗಿಂತನೂ ನಾವು ಎತ್ತರದಲ್ಲಿ ಇರ್ಬೋದು. ಸಂಪೂರ್ಣವಾದ ವಿಡಿಯೋವನ್ನು ನೋಡಿ. ಹಾಗೆ ಹೊಸದಾಗಿ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಶಿವಮೊಗ್ಗ ಜಿಲ್ಲೆಯಿಂದ ಅಂತೂ ಒಂದೇ ದಿನದ ಟ್ರಿಪ್ಪು. ಬೆಳಗ್ಗೆ ಹೋಗಿ ಸಂಜೆ ಒಳಗಡೆ ಮನೆ ಸೇರ್ಬೋದು. ಒಂದೇ ದಿನ. ಇದು ಭೂಲೋಕದ ಸ್ವರ್ಗ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ. ಶಿವಮೊಗ್ಗದಿಂದ ನೀವು ಶಿವಮೊಗ್ಗದಿಂದ ಹೊಸನಗರದ ಕಡೆ ರೂಟ್ ಹೋಗ್ತಾ ಇದ್ದೀರಿ. ನೀವು ಹೊಸನಗರ ದಾಟಿ ಜಯನಗರ ದಾಟಿ ಸಂಪೆಕಟ್ಟೆ, ಜಯನಗರ ದಾಟಿ ಜಯನಗರದಿಂದ ನಿಮಗೆ ಕೊಲ್ಲೂರು ರೂಟಲ್ಲಿ ಹೋಗಬೇಕು. ಕೊಲ್ಲೂರು ರೂಟಲ್ಲಿ ಹೋದರೆ ನಿಮಗೆ ಸಂಪೆಕಟ್ಟೆ ಅಂತ ಒಂದು ಊರು ಬರುತ್ತೆ. ಅಲ್ಲಿಂದನೇ ನಮಗೆ ಅಲ್ಲಿಂದನೇ ಜೀಪ್ ಮಾಡ್ಕೊಂಡು ಹೋದ್ವಿ. ನೀವು ನೋಡ್ತಾ ಇರ್ಬೋದು. ನಾವಲ್ಲಿ ಬೆಳಗ್ಗೆನೇ 6 ಗಂಟೆಗೆ ಹೊರಟಿದ್ವಿ ನಮ್ಮೂರಿಂದ. 6 ಗಂಟೆಗೆ ಹೊರಟ್ಬಿಟ್ಟು ನಾವು ಸಂಪೆಕಟ್ಟೆಯಲ್ಲಿ ತಿಂಡಿ ಮಾಡಿಕೊಂಡು ಅಲ್ಲೇ ಕಾರ್ ನಿಲ್ಲಿಸಿ ಅಲ್ಲಿಂದ ಜೀಪ್ ಮಾಡಿಕೊಂಡು ಹೊರಟ್ವಿ. 6 ಕಿಲೋಮೀಟ್ರ್ ನಾವು ಕಾರಲ್ಲೇ ಹೋಗ್ಬೋದಾಗಿತ್ತು, ಬಟ್ ಅಲ್ಲಿಂದ ಆದರೂ ಅಷ್ಟೇ ಚಾರ್ಜು, ಇಲ್ಲಿಂದ ಆದರೂ ಅಷ್ಟೇ ಚಾರ್ಜು ಅಂದರು. ಹಾಗಾಗಿ ನಾವು ಇಲ್ಲಿ ಸಂಪೆಕಟ್ಟೆಯಿಂದನೇ ಜೀಪ್ ಮಾಡ್ಕೊಂಡು ಹೊರಟ್ವಿ. ಇಲ್ಲಿ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಮಗೆ 8 ಜನ ಇದ್ವಿ. 8 ಜನಕ್ಕೆ 380 ರೂಪಾಯಿಯನ್ನು ಕಟ್ಸ್ಕೊಂಡ್ರು. 380 ರೂಪಾಯಿ ಕಟ್ಟಬೇಕು. ಇದು ಜೀಪಿನ ಚಾರ್ಜ್ ಹೊರತುಪಡಿಸಿ ನಮಗೆ ಬಂದಿರತಕ್ಕಂಥ ಒಟ್ಟು ಖರ್ಚು ಏನಪ್ಪ ಅಂದರೆ, ಇದು ನಾವು ಈಗ ಈ ವಿಡಿಯೋ ಹಾಕ್ತಾ ಇದ್ದೀನಲ್ಲ, ಈ ವಿಡಿಯೋಗಿಂತ 3 ಡೇಸ್ ಮೊದಲೇ ಹೋಗಿರೋದು. ನಿಮಗೆ ಇದು ಬಂದುಬಿಟ್ಟು 2380 ರೂಪಾಯಿ 8 ಜನರಿಗೆ ಚಾರ್ಜಸ್ ಬಿದ್ದಿದೆ. ಓಕೆನಾ. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ನಾವು ಏನು ಜೀಪಲ್ಲಿ ಏನು ಜರ್ನಿ ಮಾಡ್ತಾ ಇದ್ದೀವಲ್ಲ, ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೊಬೈಲ್ನಲ್ಲಿ ನೋಡಲಿಕ್ಕೆ ಇಷ್ಟು ನಿಮಗೆ ಇದು ಕಾಣದೇ ಇದ್ದರೂ ಕೂಡ ಜೀಪಲ್ಲಂತೂ ಕೂರಕ್ಕೆ ಆಗಲ್ಲ. ಆ ಕಡೆ ಈ ಕಡೆ ಫುಲ್ಲು ಬಾಡಿ ಮಸಾಜ್ ಆಗೋಗ್ಬಿಡುತ್ತೆ. ದೊಡ್ಡ ದೊಡ್ಡ ಬಂಡೆಗಲ್ಲಿನ ಮೇಲೆ ಜೀಪ್ ಹತ್ತಿ ಹಾರೋದ್ರಿಂದ ಫುಲ್ಲು ಜೀಪ್ ಒಂದೊಂದು ಕಡೆ ಏನು ಬಿದ್ದುಬಿಡುತ್ತಾನೋ ಈಗ ಅನಿಸುತ್ತೆ. ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಧೈರ್ಯವಾಗಿ ಹೋಗ್ಬೋದು, ಏನೂ ಅನಾಹುತ ಆಗಲ್ಲ. ಯಾಕೆಂದರೆ ಸುಮಾರು 350ಕ್ಕೂ ಹೆಚ್ಚು ಜೀಪ್ಗಳು ಅಪ್ ಆ್ಯಂಡ್ ಡೌನ್ ಹೊಡಿತಾನೇ ಇರ್ತಾರೆ. ಗುಡ್ಡ ಹಚ್ಚಿಸ್ತಿರ್ತಾರೆ, ಗುಡ್ಡ ಇಳಿಸ್ತಿರ್ತಾರೆ. ಅದ್ಭುತವಾದ ರಮಣೀಯವಾದ ಸ್ಥಳ ಅಂತ ಹೇಳ್ಬೋದು. ರೋಮಾಂಚನಕಾರಿಯಾಗಂಥ ಸ್ಥಳ ಅಂತ ಹೇಳ್ಬೋದು. ಟಿಲ್ ಎಂಡ್ವರೆಗೂ ಪೀಕ್, ನೀವು ಸರ್ವಜ್ಞ ಪೀಠ ಇದೆಯಲ್ಲ, ಅಲ್ಲಿವರೆಗೂ ಕೂಡ ವೀಡಿಯೋ ಮಾಡಿದ್ದೀನಿ. ನೀವೆಲ್ಲದ ವೀಡಿಯೋ ತುಣುಕುಗಳನ್ನು ಮಿಸ್ ಮಾಡ್ತೀನಿ ನೋಡಿ. ಕಂಪ್ಲೀಟ್ ವಿಡಿಯೋ ಇದೆ ನೋಡಿ. ನನ್ನ ಮಗಳು ಕೂರಕ್ಕೆ ಆಗ್ತಾಯಿಲ್ಲ, ಅವಳಿಗೆ ಸೀಟ್ ಮೇಲೆ ಕೂತಿದ್ರು ಕೂರಕ್ಕೆ ಆಗ್ತಿಲ್ಲ. ಎಷ್ಟು ಜೋಕಿ ಹೊಡಿತಾ ಇದ್ದಾಳೆ ನೋಡಿ. ಕೂರಕ್ಕೆ ಸಣ್ಣ ಮಕ್ಕಳಿಗಂತೂ ಸೀಟಲ್ಲಿ ಕೂರಕ್ಕೆ ಆಗಲ್ಲ ಅಂತ ಅವ್ರಿಗೊಂಥರ ಇದು ಒಂಥರ ಎಂಟರ್ಟೈನ್ಮೆಂಟು. ಇಲ್ಲಿ ನಿಮಗೆ ನೋಡಲಿಕ್ಕೆ ಆ ರೀತಿ ಕಾಣಿಸ್ತಾ ಇದೆ. ನಾವು ಈ ಒಂದು ಮೇ ತಿಂಗಳಲ್ಲಿ ಹೋಗಿರೋದ್ರಿಂದ, ಇದು ಮಳೆಗಾಲ ಆಗಿಲ್ಲದೆ ಇರೋದ್ರಿಂದ ಸಿಕ್ಕಾಪಟ್ಟೆ ಹೆವಿ ರೈನ್ ಇಲ್ಲ. ಆಮೇಲೆ ರೋಡ್ಗಳು ಕೂಡ ಅಷ್ಟೊಂದು ಹಾಳಾಗಿಲ್ಲ. ಓಕೆನಾ. ಇನ್ನು ಸ್ಟಾರ್ಟಿಂಗ್ ಒಂದು 2-3 ಮಳೆ ಬಂದಿದೆ ಅಷ್ಟೇ. ಅಲ್ಲೇನು ಮಳೆ ಇರಲಿಲ್ಲ. ನಾವು ಹೋಗಿದ್ದೀನವಂತೂ ಮಳೆನೇ ಇರಲಿಲ್ಲ. ಬಟ್ ಈಗ ಸದ್ಯಕ್ಕಂತೂ ರೋಡ್ ಚೆನ್ನಾಗಿದೆ. ಬಟ್ ಮಳೆಗಾಲದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಆ ಕಡೆ ಈ ಕಡೆ ದೊಡ್ಡ ಮಣ್ಣಿನ ಚರಂಡಿಗಳು ನಿರ್ಮಾಣ ಆಗ್ಬಿಟ್ಟಿರ್ತವೆ. ಅದ್ರ ಮಧ್ಯೆ ಒಳಗಡೆನೇ ಹೋಗ್ತಾ ಇರ್ತವೆ ವೀಲ್ಗಳು. ಬಟ್ ಆದರೂ ಕೂಡ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು. ನೀವು ಕೂಡ ಈ 2 ವಿಚಾರಗಳನ್ನು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಒಂದು ಜೀಪಲ್ಲಿ ಹೋಗೋವಂಥದ್ದು, ಇನ್ನೊಂದು ಬೆಟ್ಟದ ಮೇಲೆ ಹೋಗೋವಂಥದ್ದು. ಬೆಟ್ಟದ ಮೇಲೆ ಹೋದ್ಮೇಲಂತೂ ನೀವು ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋಗಿರೋವಂಥ ಫೀಲಿಂಗನ್ನು 100% ಕೊಡುತ್ತೆ. ನೀವು ಅಲ್ಲಿಗೆ ಹೋಗೋದಕ್ಕಿಂತ ಮೊದಲೇ, ಕೊಡಚಾದ್ರಿ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮೊದಲೇ ನಿಮಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಆ ವ್ಯೂ ಪಾಯಿಂಟ್ ನಿಮಗೆ ಫಸ್ಟ್ ಸಿಗುತ್ತೆ. ಅಲ್ಲೊಂದು 1/4 ಗಂಟೆ ಜೀಪ್ ನಿಲ್ಲಿಸ್ತಾರೆ. ನಿಮಗೆ ಬೇಕಾಗಿರ್ತಕ್ಕಂಥ ಫೋಟೋಗಳನ್ನು ಅಲ್ಲಿ ಕ್ಯಾಪ್ಚರ್ ಮಾಡ್ಕೋಬೋದು ನೋಡಿ. ಈ ರೀತಿಯಾಗಿ ಆಫ್ ರೋಡ್ ಜರ್ನಿ ಅಂತೂ ಅಸ್ಸಮ್ ಅಂತ ಹೇಳ್ಬೋದು. ಸಖತ್ತಾಗಿ ಇತ್ತು ನೋಡಿ. ಅಲ್ಲಿ ಬಂಡೆಗಳಿದ್ದಾವೆ. ಇದು ಪೂರ್ತಿ ಅಡಿಗಡೆ ಕಲ್ಲು ಬಂಡೆ ಆಗಿರೋದ್ರಿಂದ ಈ ರೋಡ್ ಅಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬೋದು. ಇಲ್ಲೇ ನೋಡಿ, ಫಸ್ಟು ನಿಮಗೆ ವ್ಯೂ ಪಾಯಿಂಟಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ಜೀಪ್ಗಳು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ತುಂಬ ಇಲ್ಲಿ ಅದ್ಭುತವಾದ ಪ್ಲೇಸ್. ಸ್ಟಾರ್ಟಿಂಗಲ್ಲಿ ಒಂದು ಕಡೆ ಇದೆ, ಇಲ್ಲಿ ದೂರದಿಂದ ಕಾಣ್ತಾ ಇರುತ್ತೆ ಬೆಟ್ಟ. ಇಲ್ಲಿ ಅದ್ಭುತವಾಗಿ ಇದೆ ಪ್ಲೇಸು. ಇಲ್ಲಿಂದ ನಿಮಗೆ 50% ಆಫ್ ದ ಜರ್ನಿ ಮುಗಿದಿರುತ್ತೆ. ಇನ್ನೂ ಕೂಡ ಒಂದು 3-4 ಕಿಲೋಮೀಟ್ರ್ ಇಲ್ಲಿಂದ ಇರುತ್ತೆ. ಇಲ್ಲಿಂದ ಮತ್ತೆ ನೀವು ಜೀಪ್ನಲ್ಲಿ ಟ್ರಾವೆಲ್ ಮಾಡಬೇಕಾಗತ್ತೆ. ಒಂಥರ ಜೀಪ್ನಲ್ಲಿ ಟ್ರಾವೆಲ್ ಮಾಡೋದು ಒಂಥರ ಸಾಕಷ್ಟು ಫನ್ನಾಗಿರುತ್ತೆ ನಿಮ್ಮ ಮಕ್ಕಳ ಜೊತೆಗೆಲ್ಲ ಹೋದಾಗ. ಈ ಪಾಯಿಂಟಲ್ಲಿ ನಿಮಗೆ ಜೀಪು ನೀವು ಇಲ್ಲೇ ನಿಲ್ಲಿಸೋಬೇಕಾಗತ್ತೆ. ಎಲ್ಲರೂ ಕೂಡ ಇಲ್ಲಿ ಸಾಕಷ್ಟು ಜೀಪ್ಗಳನ್ನು ನಿಲ್ಲಿಸಿ ಹೋಗಿರ್ತಾರೆ. ಇಲ್ಲಿಂದ ಮುಂದಕ್ಕೆ ಬಿಡೋದಿಲ್ಲ. ರೋಡಿಗೆ ನೀವು ನೋಡ್ಬೋದು, ಇಲ್ಲಿ
ರೋಡಿಗೆ ಅಡ್ಡ ಹಾಕಿ ನಿಲ್ಲಿಸ್ಬಿಟ್ಟಿರ್ತಾರೆ. ಇಲ್ಲಿ ಜೀಪನ್ನು ನಿಲ್ಲಿಸಿ ನಿಮಗೆ ಇಲ್ಲಿಂದ ಮೇಲೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ, ಅಂದರೆ ಸ್ವಲ್ಪ ದೂರ ನೀವು ಒಂದು ಅರ್ಧ ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. 1.5 ಗಂಟೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ನೀವು ಆ 1.5 ಗಂಟೆಯಲ್ಲಿ ನೀವು ಅಲ್ಲಿ ಎಲ್ಲ ಕೊಡಚಾದ್ರಿ ಬೆಟ್ಟವನ್ನು ನೋಡಿಕೊಂಡು ಬರಬೇಕಾಗತ್ತೆ. ಇಲ್ಲಿ ದೇವಸ್ಥಾನಗಳು ಕೂಡ ಇದೆ. ಓಕೆನಾ, ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಎಲ್ಲ ಮುಗಿಸ್ಕೊಂಡೇ ಹೋದ್ವಿ. ಇಲ್ಲಿ ನಿಮಗೆ ಆಮೇಲೆ 1.5 ಗಂಟೆಗಿಂತ ಹೆಚ್ಚಾದರೆ ಫೈನ್ ಕೂಡ ಇದೆ. ಓಕೆನಾ, ನಾನು ಅದನ್ನು ಕೂಡ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ರು, ನೋಡಿದ್ದೆ. 1 ಗಂಟೆಗಿಂತ ಹೆಚ್ಚಾದರೆ ಅಥವಾ ನೀವು 1.5 ಗಂಟೆಗಿಂತ 1 ಅವರ್ ಜಾಸ್ತಿ ಆಯಿತು ಅಂದರೆ 1 ಚಾರ್ಜು, 2 ಅವರ್ಸ್ ಜಾಸ್ತಿ ಆಯಿತು ಅಂದರೆ 1 ಚಾರ್ಜು ಅಂತ. ಓಕೆನಾ, ನೀವು ಅದು ಬಲಗಡೆ ರೈಟ್ ಸೈಡ್ ದೇವಸ್ಥಾನಗಳೆಲ್ಲ ನೋಡ್ತಾ ಇದ್ದೀರಲ್ಲ, ಇಲ್ಲಿ ದಾಟ್ತಿದ್ದಾಗೆ ಇಲ್ಲಿಂದ ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡಬೇಕು. ನೀವು ಟ್ರೆಕ್ಕಿಂಗ್ ಮಾಡ್ತಿದ್ದಂಗೆ ಅಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಕೊಡಚಾದ್ರಿಯ ಬೆಟ್ಟದ ವಿಸ್ಮಯ ನೋಟ. ಸಾಕಷ್ಟು ಅದರಲ್ಲಿ ಬರೀ ಬೆಟ್ಟ ನೋಡೋದೇ ಅಷ್ಟು ಖುಷಿಯಲ್ಲ, ಬೆಟ್ಟದ ಜೊತೆಯಲ್ಲಿ ನಿಮಗೆ ಒಂದು ಮೋಡಗಳೇನು ಹರಿದಾಡ್ತಾ ಇರುತ್ತಲ್ಲ, ನಿಮ್ಮ ಮೋಡಗಳ ಕೈಗೆ ಸಿಕ್ಕೋ ಫೀಲಿಂಗ್ ಇದ್ದಂಗೆ ಇರುತ್ತೆ. ನಾವು ಮೋಡಗಳಿಗಿಂತ ಎಷ್ಟೋ ಎತ್ತರದಲ್ಲಿದ್ದೀವಿ ಅನ್ನೋ ಫೀಲಿಂಗು ನಿಮಗೆ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡಿ, ಫಸ್ಟು ನಿಮಗೆ ಈ ರೀತಿ ಬೆಟ್ಟ ಸಿಗುತ್ತೆ. ಇದು ನೋಡ್ತಿದ್ದಂಗೆ ನಾವು ಫುಲ್ಲು ಫಿದಾಗಿ ಹೋಗ್ಬಿಟ್ವಿ, ಭಾಳ ಖುಷಿಯಾಯಿತು. ಇಲ್ಲಿ ನಿಮಗೆ ಲೆಫ್ಟ್ ಸೈಡು ಒಂದು ದೊಡ್ಡ ಗುಡ್ಡ ಇದೆ, ಆಮೇಲೆ ರೈಟ್ ಸೈಡು 3-4 ಗುಡ್ಡಗಳಿದೆ, ಅದನ್ನು ಹತ್ತು ಹೋಗಬೇಕು. ನಾವಿಲ್ಲಿ ಲೆಫ್ಟ್ ಸೈಡ್ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಹತ್ತುತ್ತೀವಿ. ಇಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ನಮಗೆ ಒಂಥರ ಮಂಜಿನ ಒಂದು ಗಾಳಿ ಬೀಸ್ತಾ ಇತ್ತು. ಆ ಫೀಲಿಂಗೇ ಬೇರೆ, ಅದೇನೋ ಬೇರೆ ಲೋಕಕ್ಕೆ ಬಂದಿರೋ ಅಂಥ ಫೀಲಿಂಗ್ ಬರ್ತಾಯಿತ್ತು. ನೀವು ಕೂಡ ಮಿಸ್ ಮಾಡಬೇಡಿ ಇಂಥ ಒಂದು ಪ್ಲೇಸನ್ನು. ನೀವು ಆದಷ್ಟು ಜನರು ಸನ್ರೈಸಸ್ ಮತ್ತು ಸನ್ಸೆಟ್ ಇರುವಾಗಲೇ ಹೋಗಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಸನ್ರೈಸಸ್ ಟೈಮಿಗೆ ಹೋಗಬೇಕು ಅಂದರೆ ಇಲ್ಲಿ ಹೋಮ್ ಸ್ಟೇಗಳ ವ್ಯವಸ್ಥೆ ಕೂಡ ಇದೆ. ಓಕೆನಾ, ನೀವು ಹಿಂದಿನ ದಿವಸನೇ ಬಂದು ಸನ್ರೈಸಸ್ ನೋಡಬೇಕು ಅಂದರೆ ಬೆಳಗ್ಗೆ ನೀವು ಒಂದು 5 ಗಂಟೆಗೆ ಹೊರಟ್ಬಿಟ್ರೆ ಜೀಪ್ನಲ್ಲಿ ಹೋಗಲಿಕ್ಕೆ ಹೆಚ್ಚು ಕಡಿಮೆ 1 ಅವರ್ ಬೇಕಾಗುತ್ತೆ. ಓಕೆನಾ, ಜೀಪ್ ಜರ್ನಿ ಮಾಡಲಿಕ್ಕೆ ನಿಮಗೆ 1 ಅವರ್ ಬೇಕಾಗುತ್ತೆ. ನೀವು ಅಲ್ಲಿಂದ ಈಗ ನನ್ನ ಮೊಬೈಲ್ ಕ್ಲಾರಿಟಿ ಅಂತ ನೋಡೋಕೆ ಹೋಗ್ಬೇಡಿ, ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ಎಲ್ಲ ಕಡೆನೂ ಕೂಡ ಬೆಳ್ಳು ಕಾಣ್ತಾ ಇದೆ. ಇಲ್ಲಿಂದ ಈ ಬೆಟ್ಟಗಳಿಂದ ಕೆಳಗೂ ಕೂಡ ಸಾಕಷ್ಟು ಬೆಟ್ಟಗಳಿದೆ. ಈಗ ನಾವು ಹೋದ ತಕ್ಷಣ ಅಲ್ಲಿ ಏನೇನೂ ಕಾಣಿಸ್ತಿರಲಿಲ್ಲ, ಎಲ್ಲ ವೈಟ್ ಆಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಎಲ್ಲ ಕ್ಲಿಯರ್ ಆಗ್ತಾ ಬಂತು. ಇದೇ ವಿಶೇಷ, ಕೊಡಚಾದ್ರಿಯ ವಿಶೇಷ ಏನಪ್ಪ ಅಂದರೆ ಇದೇ ಅನ್ಬೋದು. 1 ಗಂಟೆಗೆ ಒಂದೊಂದು ಥರ ವಾತಾವರಣ ಇರುತ್ತೆ. ಅದ್ಭುತವಾದ ರಮಣೀಯವಾದ ಸ್ಥಳ. ನೀವೇನಾದರೂ ಸನ್ಸೆಟ್ಟು ಸನ್ರೈಸು ನೋಡಲಿಕ್ಕೆ ಇಡೀ ಬೆಟ್ಟನೇ ಒಂಥರ ಗೋಲ್ಡ್ ಕಲರ್ ಕಾಣುತ್ತಂತೆ. ನಾವು ಮಿಸ್ ಮಾಡ್ಕೊಂಡ್ವಿ. ನಾವು ಸನ್ಸೆಟ್ಟಿಗೆ ಹೋಗಬೇಕು ಅಂತ ಟ್ರೈ ಮಾಡ್ತಾಯಿದ್ವಿ. ಇನ್ನೊಂದು ಸರಿ ಹೋದರೆ ಡೆಫಿನೆಟ್ಲಿ ನಾವು ಸನ್ರೈಸ್ ಅಥವಾ ಸನ್ಸೆಟ್ಟನ್ನು ನೋಡಲಿಕ್ಕೆ ಖಂಡಿತ ಮಿಸ್ ಮಾಡಲ್ಲ, ನೋಡ್ತೀವಿ. ಇಲ್ಲಿಂದ ನಿಮಗೆ ಇದೊಂದು ಈ ಒಂದು ವ್ಯೂ ಪಾಯಿಂಟ್ ಇರುತ್ತೆ. ಈ ವ್ಯೂ ಪಾಯಿಂಟಲ್ಲೂ ಕೂಡ ಅದ್ಭುತವಾದ ಪ್ರೇಕ್ಷಣೀಯವಾಗಿರುತ್ತೆ ದೃಶ್ಯ, ಸಖತ್ ಅದ್ಭುತವಾಗಿರುತ್ತೆ. ಇಲ್ಲಿಂದ ನಿಮಗೆ ಪಾಸ್ ಆಗ್ತಾ ಹೋದರೆ ಅಲ್ಲಿವರೆಗೂ ಕೂಡ ನಿಮಗೆ ಎಲ್ಲಿ ಸರ್ವಜ್ಞ ಪೀಠದವರೆಗೂ ಕೂಡ ಒಂದು 3-4 ಕಿಲೋಮೀಟ್ರೇ ಆಗುತ್ತೆ. ಓಕೆನಾ, 2.5-3 ಕಿಲೋಮೀಟ್ರ್ ಅಂತೂ ಪಕ್ಕ ಆಗುತ್ತೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 1343 ಮೀಟರ್ ಎತ್ತರದಲ್ಲಿದೆಯಂತೆ ಕೊಡಚಾದ್ರಿ ಬೆಟ್ಟ. ಅಂದರೆ ಲೆಕ್ಕ ಹಾಕಿ 1343 ಮೀಟರ್ ಅಂದರೆ ನಿಮಗೆ ಒಂದು 4,500 ಅಡಿ ಎತ್ತರ ಇದೆ. ಓಕೆನಾ, ನೋಡಿ ನಮ್ಮ ಮಕ್ಕಳು ಇಲ್ಲಿ ರೀಲ್ಸ್ ಮಾಡ್ತಾಯಿದ್ರು, ಅದ್ಭುತವಾಗಿತ್ತು. ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನಿಮ್ಮ ಮಕ್ಕಳನ್ನೂ ಕರ್ಕೊಂಬನ್ನಿ, ಬಟ್ ಭಾಳ ಕೇರ್ಫುಲ್ಲಾಗಿರಬೇಕು. ಇಲ್ಲೇನು ಎಡ್ಜಲ್ಲಿ ಹೋಗ್ಲಿಕ್ಕೆ ಒಂದು 10 ಅಡಿ ಜಾಗ ಇರುತ್ತೆ. ಆ ಜಾಗದಲ್ಲಿ ಬೆಟ್ಟದ ಕೆಳಗಡೆ ನೋಡಲಿಕ್ಕೆ ಒಂಥರ ಭಯಾನಕವಾದ ವ್ಯೂ ಪಾಯಿಂಟ್ ಇರುತ್ತೆ. ಕೆಲವೊಂದೊಂದು ಕಡೆ ಭಾರಿ ಕೇರ್ಫುಲ್ಲಾಗಿ ಹೋಗಬೇಕು. ಮಕ್ಕಳನ್ನು ನೀವು ರೈಟ್ ಸೈಡಿಗೆ ಇಟ್ಕೊಂಡು ಹೋಗುವಾಗ ನೀವು ಲೆಫ್ಟ್ ಸೈಡ್ ಇರಬೇಕು. ಆ ರೀತಿಯಾಗಿ ಅವ್ರನ್ನ ಕರೆಕ್ಟಾಗಿ ಸುರಕ್ಷಿತವಾಗಿ ಕಾಪಾಡಿಕೊಂಡು ಹೋಗಬೇಕಾಗತ್ತೆ. ಓಕೆನಾ, ನಾವು ನೋಡಿ ಈಗ ಈ ಬೆಟ್ಟ ಮುಗಿಸ್ಕೊಂಡು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬೆಟ್ಟ ಹತ್ತಿ ಇಳಿದು ಇನ್ನೊಂದು ಬೆಟ್ಟ ಲಾಸ್ಟ್ ಕಾಣ್ತಾ ಇದೆಯಲ್ಲ, ಅದನ್ನು ಕೂಡ ದಾಟಿ ಆ ಕಡೆ ಇರೋದು ಸರ್ವಜ್ಞ ಪೀಠ. ಅಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡ್ತಾ ಇದ್ದಾರೆ ಆ ಸರ್ವಜ್ಞ ಪೀಠದ ಒಳಗಡೆ. ಅಲ್ಲಿ ನಿಮಗೆ ನೋಡಿ ಇಲ್ಲಿ ನಿಂತ್ಕೊಂಡು ನೀವು ವಿಡಿಯೋ ಮಾಡಿದ್ರೆ ನಿಮ್ಗೆ ನಿಂತ್ಕೊಳಕ್ಕೂ ಕೈಕಾಲೆಲ್ಲ ಗತ ನಡುಗುತ್ತೆ. ಅಂಥ ಒಂದು ಭಯಂಕರವಾದ ವ್ಯೂ ಪಾಯಿಂಟ್ ಇಲ್ಲಿದೆ. ನೋಡಿ, ಆದರೂ ರಿಸ್ಕ್ ಬೇಡ ಅಂತ ಈ ಒಂದು ಇದರೊಳಗಡೆ ಹೋಗ್ತಾ ಇದ್ದಾರೆ ಜನ. ಓಕೆನಾ, ನಾವು ಆದರೂ ಈ ದಡದ ಮೇಲೆ ಹೋಗ್ತಾಯಿದ್ವಿ. ನೋಡಿ, ವಿಡಿಯೋ ಎಂಡ್ವರೆಗೂ ನೋಡಿ, ಲಾಸ್ಟ್ವರೆಗೂ ಕೂಡ ವಿಡಿಯೋ ಮಾಡಿದ್ದೀನಿ, ಮಿಸ್ ಮಾಡಬೇಡಿ. ಇನ್ನು ನಾನು ಮ್ಯೂಸಿಕ್ ಹಾಕ್ತೀನಿ, ಲಾಸ್ಟ್ ಎಂಡ್ವರೆಗೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಕೇವಲ ಇನ್ನೊಂದು 1 ನಿಮಿಷ ಇದೆ, ಪೂರ್ತಿಯಾಗಿ ನೋಡಿ. ಓಕೆನಾ.